ಲೋಕಸಭೆಯ ಚುನಾವಣೆ ಬಂತು. ಇನ್ನೇನಿದ್ರು ಕೂಡ ಯಾರಿಗೆ ಟಿಕೆಟ್ ಕೊಡಲಿಲ್ಲ, ಇವೇ ಚರ್ಚೆಗಳು ಹೆಚ್ಚಾಗುತ್ತೆ. ಮುಹೂರ್ತ ಈಗ ಪ್ರಕಟಗೊಳ್ಳುವ ಮೊದಲೇ, ಅಂದರೆ ಇನ್ನೂ ಚುನಾವಣೆ ಘೋಷಣೆ ಆಗಿಲ್ಲ, ಅದಕ್ಕಿಂತ ಮುಂಚಿತವಾಗಿ 195 ಸ್ಥಾನಗಳಿಗೆ ಅಭ್ಯರ್ಥಿಗಳನ್ನು ಪ್ರಕಟಿಸಿ ನಾವು ಸಮರಕ್ಕೆ ರೆಡಿ ಆಗಿದ್ದೀವಿ ಅಂತ ಇವಾಗ ಬಿಜೆಪಿ ರೆಡಿ ಮಾಡಿಕೊಂಡಿದ್ದಾರೆ. ಪ್ರಧಾನಿ ಮತ್ತು ಅವರ ಸಂಪುಟದ 34 ಸಚಿವರಿಗೆ ಮೊದಲ ಪಟ್ಟಿಯಲ್ಲಿನೇ ಟಿಕೆಟ್ ಈಗ ಘೋಷಣೆ ಮಾಡಿದ್ದಾರೆ. ಮಾಜಿ ಸಿಎಂಗಳಿಗೆ, ಯುವ ಮುಖಗಳಿಗೆ ಮತ್ತು ಹಲವು ಹೊಸ ಮುಖಗಳಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ಇದೇ ಮೊದಲ ಬಾರಿಗೆ ಮಾಜಿ ಸಚಿವೆ ದಿವಂಗತ ಸುಷ್ಮಾ ಸ್ವರಾಜ್ ಅವರ ಪುತ್ರಿಗೂ ಕೂಡ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ದಿವಂಗತ ನಾಯಕ ಎಕೆ ಆಂಟೋನಿ ಪುತ್ರನಿಗೂ ಕೂಡ ಬಿಜೆಪಿ ಟಿಕೆಟ್ ಅನ್ನು ಘೋಷಣೆ ಮಾಡಿದೆ. ಭೋಪಾಲ್ನಲ್ಲಿ ಸಾಧ್ವಿ ಪ್ರಜ್ಞಾ ಸಿಂಗ್ ಠಾಕೂರ್ಗೆ ಟಿಕೆಟ್ ಅನ್ನು ನಿರಾಕರಿಸಲಾಗಿದೆ. ದೆಹಲಿಯ 5 ಸಂಸದರ ಪೈಕಿ 4 ಟಿಕೆಟ್ ಅನ್ನು ನೀಡಿಲ್ಲ. ಈ ಮಧ್ಯೆ ಪೂರ್ವ ದೆಹಲಿಯ ಸಂಸದ ಗೌತಮ್ ಗಂಭೀರ್, ಹಜಾರಿಬಾಗ್ ಸಂಸದ ಜಯಂತ್ ಸಿನ್ಹಾ ಸ್ವಯಂ ಪ್ರೇರಿತವಾಗಿ ಟಿಕೆಟ್ ಬೇಡ ಅಂತ ಹೇಳಿಕೊಂಡಿದ್ದಾರೆ. ಸೊ ಹಾಗಿದ್ದಾಗ ಈ ಅಂಕಿ ಸಂಖ್ಯೆಗಳನ್ನು ನೋಡೋಣ. ಬಿಜೆಪಿಗೆ ಮೊದಲ ಪಟ್ಟಿಯಲ್ಲಿ ಏನಿದೆ ಅಂತ ಹೇಳಿ, 16 ರಾಜ್ಯಗಳ 195 ಕ್ಷೇತ್ರಗಳಿಗೆ ಟಿಕೆಟ್ ಅನ್ನ ಈಗ ಘೋಷಣೆಯನ್ನ ಮಾಡಿರೋದು. 16 ರಾಜ್ಯಗಳ 195 ಕ್ಷೇತ್ರಗಳಿಗೆ ಪ್ರಧಾನಿ ಮತ್ತು 34 ಕೇಂದ್ರ ಸಚಿವರಿಗೆ ಲೋಕ ಟಿಕೆಟ್ ಅನ್ನ ಈಗಾಗಲೇ ಘೋಷಣೆ ಮಾಡಿದ್ದಾರೆ. 34 ಕೇಂದ್ರ ಸಚಿವರಿಗೆ ಮೊದಲೇ ನಾವೇ ಲೀಡಲ್ಲಿ ಇರ್ತೀವಿ, ಆಮೇಲೆ ಉಳಿದವ್ರಿಗೆ ಟಿಕೆಟ್ ಅಂತ ಹೇಳಿ ಸ್ಪೀಕರ್ ಓಂ ಬಿರ್ಲಾ ಅವರು ಇಬ್ಬರು ಮಾಜಿ ಸಿಎಂಗಳಿಗೂ ಕೂಡ ಮಣೆಯನ್ನ ಹಾಕಿದ್ದಾರೆ. ಇದರಲ್ಲಿ ಜೊತೆಗೆ ಜಾತಿವಾರು ನೋಡೋದಾದ್ರೆ SC 27 ಅಭ್ಯರ್ಥಿಗಳಿದ್ದಾರೆ, ST 18 ಅಭ್ಯರ್ಥಿಗಳಿದ್ದಾರೆ 195 ಸೀಟ್ಗಳಲ್ಲಿ. ಅದನ್ನು ಹೊರತುಪಡಿಸಿದ್ರೆ 28 ಮಹಿಳೆಯರಿಗೆ ಟಿಕೆಟ್ ಅನ್ನ ನೀಡಿದ್ದಾರೆ. 28 ಮಹಿಳೆಯರಿಗೆ, 57 OBCಗಳಿಗೆ ಲೋಕಸಭೆಯಲ್ಲಿ ಟಿಕೆಟ್ ಇದೆ. ಇದು ಜಾತಿ ಮತ್ತು ಇದರಲ್ಲಿ ನೋಡ್ತಾ ಇದ್ದಾಗ 47 ಅಭ್ಯರ್ಥಿಗಳ ವಯಸ್ಸು 50ರ ಒಳಗೇನೆ ಇದೆ. 47 ಅಭ್ಯರ್ಥಿಗಳದ್ದು. ಉತ್ತರ ಪ್ರದೇಶದಲ್ಲಿ 51, ಪಶ್ಚಿಮ ಬಂಗಾಳದಲ್ಲಿ 20, ಮಧ್ಯಪ್ರದೇಶದಲ್ಲಿ 24, ಗುಜರಾತ್ನಲ್ಲಿ 15, ರಾಜಸ್ಥಾನದಲ್ಲಿ 15, ಕೇರಳದಲ್ಲಿ 12, ತೆಲಂಗಾಣದಲ್ಲಿ 9, ಅಸ್ಸಾಂನಲ್ಲಿ 11, ಜಾರ್ಖಂಡ್ನಲ್ಲಿ 11, ಛತ್ತೀಸ್ಗಢದಲ್ಲಿ 11, ದೆಹಲಿಯಲ್ಲಿ 5, ಜಮ್ಮು ಕಾಶ್ಮೀರದಲ್ಲಿ 2, ಉತ್ತರಾಖಂಡ್ನಲ್ಲಿ 3, ಅರುಣಾಚಲದಲ್ಲಿ 2, ಗೋವಾದಲ್ಲಿ 1, ತ್ರಿಪುರಾ, ಅಂಡಮಾನ್, ಡಿಯು, ದಮನ್ ಏನಿದೆ ಅದರಲ್ಲಿ 1 ಟಿಕೆಟ್ ಅನ್ನ ಈಗ ಘೋಷಣೆಯನ್ನ ಮಾಡಿರೋದು. ಒಟ್ಟು 195 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಘೋಷಣೆ ಆಗಿದೆ. ಆದರೆ ನೋ ಕರ್ನಾಟಕ. ಇನ್ನು ಬಿಜೆಪಿ ಟಿಕೆಟ್ ಟಾಪ್ 10 ಪಟ್ಟಿ ಯಾರ್ಯಾರು ಎಲ್ಲೆಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದು, ನರೇಂದ್ರ ಮೋದಿ ಅವರು ಮತ್ತೆ ವಾರಣಾಸಿಯಿಂದನೇ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಅಮಿತ್ ಶಾ ಅವರು ಗಾಂಧಿನಗರದಿಂದ ಅಲ್ಲಿಂದನೇ ಅವರು ಸ್ಪರ್ಧೆ ಮಾಡ್ತಿದ್ರು, ಅಲ್ಲೇ ಮಾಡ್ತಾ ಇದ್ದಾರೆ. ರಾಜನಾಥ್ ಸಿಂಗ್ ಲಖನೌದಿಂದ ಅವರು ಹಿಂದೆ ಅಲ್ಲೇ ಸ್ಪರ್ಧೆ ಅವರಿಗೆ ಆಗೋಗಿದೆ. ಸ್ಮೃತಿ ಇರಾನಿ ಅಮೇಥಿ ಅವರಿಗೂ ಅಲ್ಲೇ ಕೊಟ್ಟಿದ್ದಾರೆ. ರಾಜೀವ್ ಚಂದ್ರಶೇಖರ್ ಅವರು ಈ ಬಾರಿ ರಾಜ್ಯಸಭೆಯಿಂದ ಅವರು ಬಿಟ್ಟು ಎಲೆಕ್ಷನ್ಗೆ ಹೋಗಿದ್ದಾರೆ, ಹಾಗಾಗಿ ಅವರು ತಿರುವನಂತಪುರದಿಂದ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಶಿವರಾಜ್ ಸಿಂಗ್ ಚೌಹಾಣ್ ವಿದಿಶಾದಿಂದ ಅವರು ಸ್ಪರ್ಧೆಗೆ ಇಳಿತಾ ಇದ್ದಾರೆ. ಬಾನ್ಸುರಿ ಸ್ವರಾಜ್, ಸುಷ್ಮಾ ಸ್ವರಾಜ್ ಅವರ ಮಗಳು, ನವದೆಹಲಿಯಿಂದ ಅವರು ಈ ಬಾರಿ ಟಿಕೆಟ್ ಅನ್ನು ನೀಡಿದ್ದಾರೆ ಅವರಿಗೆ. ಸುರೇಶ್ ಗೋಪಿ ತ್ರಿಶೂರ್ನಿಂದ, ಅನಿಲ್ ಆಂಟೋನಿ, ಎಕೆ ಆಂಟೋನಿ ಅವರ ಮಗ, ಪಟ್ಟಣಂ ಥಿಟ್ ಅಂತ ಹೇಳಿ ಅವರಿಗೆ ಟಿಕೆಟ್ ಅನ್ನು ಅಲ್ಲಿ ಕೊಟ್ಟಿದ್ದಾರೆ. ಹೇಮಾ ಮಾಲಿನಿ ಮಥುರಾದಿಂದ ಅವರಿಗೆ ಕಳೆದ ಬಾರಿನೂ ಅಲ್ಲೇ ಇದ್ದು ಈ ಬಾರಿನೂ ಕೂಡ ಅವರಿಗೆ ಅಲ್ಲಿ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ಇನ್ನು ಕರ್ನಾಟಕದ ಕೆಲ ಕ್ಷೇತ್ರಗಳಿಗಾದರೂ ಕೂಡ ಮೊದಲ ಪಟ್ಟಿಯಲ್ಲೇ ಬರಬಹುದು ಅಂತ ಅನ್ಕೊಳ್ತಾ ಇದ್ವಿ. ಅಂದರೆ ಗೊಂದಲ ಇಲ್ಲದೆ ಇರುವಂತಹ ಕ್ಷೇತ್ರಗಳಿಗೆ ಕೊಟ್ಟು ಬಿಡಬಹುದು ಅಂತ ಹೇಳಿ. ಆದರೆ ಆ ನಿರೀಕ್ಷೆ ನಾವು ಮಾಡ್ಕೊಂಡಿದ್ವಿ, ಅವರೇನು ನಿರೀಕ್ಷೆ ಇಟ್ಕೊಂಡಿಲ್ಲ. ನಿರೀಕ್ಷೆ ಹುಸಿ ಆಗಿದೆ ಅಂತ ಅನ್ಕೊಳ್ಬಹುದೇನೋ. ಕರ್ನಾಟಕ ಸೇರಿ ಮೈತ್ರಿ ಇರುವಂಥ ರಾಜ್ಯಗಳಿಗೆ ಮೊದಲ ಪಟ್ಟಿಯಲ್ಲಿ ಅವಕಾಶ ನೀಡಿಲ್ಲ. ಸೀಟು ಹಂಚಿಕೆ ಮಾತುಕತೆ ಅಂತಿಮಗೊಳ್ಳದ ಕಾರಣ ಬಿಜೆಪಿ ಈ ನಿರ್ಧಾರ ತೆಗೆದುಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮೊದಲ ಪಟ್ಟಿ ಪ್ರಕಟ ಹಿನ್ನೆಲೆಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪನವರ ನಿವಾಸ ಈಗ ಮತ್ತೆ ಚಟುವಟಿಕೆ ಕೇಂದ್ರವಾಗಿ ಮಾರ್ಪಟ್ಟಿದೆ. ವಿಜೇಂದ್ರ, ಮಾಜಿ ಸಿಎಂ ಜಗದೀಶ್ ಶೆಟ್ಟರ್, ಸಂಸದ GS ಬಸವರಾಜು, ಮಾಜಿ ಮಂತ್ರಿ ಸೋಮಣ್ಣ ಅವರು, ಮಾಧುಸ್ವಾಮಿ ಸೇರಿ ಹಲವರು ಇವತ್ತು ಯಡಿಯೂರಪ್ಪನವ್ರ ನಿವಾಸದಲ್ಲಿ ಚರ್ಚೆ ಆಗಿದೆ. 4 ವರ್ಷ ಆಗಿತ್ತು ಯಡಿಯೂರಪ್ಪನವ್ರ ನಿವಾಸಕ್ಕೆ ಸೋಮಣ್ಣ ಅವರು ಹೋಗದೇನೆ. ಸೊ ಅವ್ರ ಮನೆಗೆ ಹೋದರು, ಅವರ ಮಗನ ಜೊತೆಗೇನೆ ಹೋದರು. ತುಂಬ ವಿಶೇಷವಾಗಿತ್ತು ಇವತ್ತದು. ಮುನಿಸು ಮರೆತ ಇಬ್ಬರು ನಾಯಕರು ತುಮಕೂರು ಟಿಕೆಟ್ ಸಂಬಂಧ ಮಾತುಕತೆಯನ್ನು ನಡೆಸಿದ್ರು. ಹಳೆಯದನ್ನೆಲ್ಲ ಮರೆತು ಸಹಕಾರ ನೀಡುವಂತೆ ಯಡಿಯೂರಪ್ಪನವರಿಗೆ ಸೋಮಣ್ಣ ಮನವಿ ಮಾಡಿಕೊಂಡ್ರು. ಯಡಿಯೂರಪ್ಪ ಸೋಮಣ್ಣ ದೋಸ್ತಿಗೆ ಮಾಜಿ ಸಿಎಂ ಶೆಟ್ಟರ್ ಅವರೇ ಪೌರೋಹಿತ್ಯವನ್ನು ವಹಿಸಿದ್ರಂತೆ. ಯಡಿಯೂರಪ್ಪನವ್ರ ಭೇಟಿ ಬಳಿಕ ಸೋಮಣ್ಣ ಅವರು ಮಾತಾಡಿದ್ರು. ಎಲ್ಲವೂ ಸುಖಾಂತಿ ಆಗಿದೆ, ಏನು ಯಾವುದೇ ಗೊಂದಲ ಅಸಮಾಧಾನ ಇಲ್ಲ ಅಂತ ಹೇಳಿದ್ರು. ಸುಖಾಂತ ಆದ್ಮೇಲೆ ಅದೆಲ್ಲ ಎಲ್ಲಿರುತ್ತೆ, ಎಲ್ಲ ಮುಗಿದೋಯ್ತಲ್ವಾ. ಎಲ್ಲವೂ ಸತ್ಯಾಂತವಾಗಿದೆ. ಸನ್ಮಾನ್ಯ ಯಡಿಯೂರಪ್ಪನವರು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗೋಣ, ಯಾವುದೇ ಕಾರಣಕ್ಕೆ ಗೊಂದಲಗಳಾಗೋದು ಬೇಡ ಅನ್ನೋ ಒಂದು ವಿಚಾರವನ್ನು ಚರ್ಚೆ ಮಾಡಿದ್ವಿ. ಸ್ವತಃ ಯಡಿಯೂರಪ್ಪನವರು ಇವತ್ತು ತಮ್ಮದೇ ಆದಂಥ ಒಂದು ಅನುಭವವನ್ನು ಹಂಚ್ಕೊಂಡಿದ್ದಾರೆ. ಅದಕ್ಕೆ ನಾನು ಕನ್ವಿನ್ಸ್ ಆಗಿದ್ವಿ.
ಕೆಲಸ ಮಾಡ್ಕೊಂಡು ಹೋಗ್ತೀವಿ. ತುಮಕೂರಲ್ಲಿ ಸಹಕಾರ ಕೊಡುವ ಭರವಸೆ ಸಿಕ್ಕಿದೆ ಯಡಿಯೂರಪ್ಪನವರು ಸಹಕಾರ. ಒಂದು ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ. ನಾನು ಒಬ್ಬ ಆಕಾಂಕ್ಷಿ ಅಂತ ಹೇಳಿದ್ದೀನಿ. ಅದನ್ನು ಅವರ ಹಿತಿಮಿತಿಯಲ್ಲಿ ಅವ್ರೇನು ಬೇಕೋ ಅವ್ರು ಮಾಡ್ತಾರೆ. ಮೇಲ್ಗಡೆ ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡಬೇಕು ಅವ್ರು ತೀರ್ಮಾನ ಮಾಡ್ತಾರೆ. ಯಾಕೋ ಸುಖಾಂತಿ ಅದಂಗೆ ಕಂಡಿಲ್ಲ ಅದು ಅಲ್ಲವ್ರು ಮಾತಾಡ್ತಾ ಇರೋದು ನೋಡಿದ್ರೆ. ಇನ್ನು JDS BJP ಮೈತ್ರಿ ವರ್ಕೌಟ್ ಆಗಲ್ಲ. JDS BJP ಕಾರ್ಯಕರ್ತರು ಸುಮ್ಮನೆ ಕಾಂಗ್ರೆಸ್ಗೆ ಬಂದು ಬುದ್ಧಿವಂತರಾಗಬೇಕು ಅಂತ DCM DK ಶಿವಕುಮಾರ್ ಅವರು ಕರೆ ಕೊಟ್ಟಿದ್ದಾರೆ. ಓ ಹಂಗ ಹಾಕಿದಾಗ ಸಿದ್ದರಾಮಯ್ಯನವ್ರಿಗೆ ಯಾಕೋ ನಿಮಗೂ ಅಂದಾಗ್ತಿಲ್ಲ ಅಂತಂದಾಗ ಅವರ ಬೆಂಬಲಿಗರು ಏನು ಮಾಡಬೇಕು ಏನೋ ಗೊತ್ತಿಲ್ಲಪ್ಪ. ಚನ್ನಪಟ್ಟಣದಲ್ಲಿ ನಡೆದ ಗ್ಯಾರಂಟಿ ಸಮಾವೇಶದಲ್ಲಿ ಮಾಜಿ CM ಕುಮಾರಸ್ವಾಮಿ ಅವರು CP ಯೋಗೇಶ್ವರ್ ಬಗ್ಗೆ DCM ಲೇವಡಿ ಮಾಡಿದ್ದಾರೆ. ರಾಜ್ಯಸಭೆ ಚುನಾವಣೆಯಲ್ಲಿ ಅಡ್ಡ ಮತದಾನ ಮತ್ತು ಗೈರು ಪ್ರಕರಣ ಸಂಬಂಧ ಮಾಜಿ ಮಂತ್ರಿಗಳಾದ ST ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಅವರಿಗೆ ಬಿಜೆಪಿ ಶೋಕಾಸ್ ನೋಟಿಸ್ ಅನ್ನು ಕೊಟ್ಟಿದೆ. 5 ದಿನದಲ್ಲಿ ಉತ್ತರಿಸೋಕೆ ಸೂಚನೆ ಕೊಟ್ಟಿದೆ. ಒಂದೊಮ್ಮೆ ಉತ್ತರ ನೀಡದಿದ್ದರೆ ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ಶಾಸಕತ್ವ ಅನರ್ಹತೆಗೆ ಅಗತ್ಯ ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನು ಬಿಜೆಪಿ ಕೊಟ್ಟಿದೆ. ಈ ಮಧ್ಯೆ JDS ತೊರೆದ ಮಾಜಿ ಸಚಿವ ಮನೋಹರ್ ತಹಶೀಲ್ದಾರ್ ಬಿಜೆಪಿ ಸೇರ್ಕೊಂಡಿದ್ದಾರೆ. ಓಹೋ, ಜಗಳೂರಿನ HP ರಾಜೇಶ್ ಶೀಘ್ರವೇ ಬಿಜೆಪಿ ಸೇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಹೈಕಮಾಂಡ್ ಅವಕಾಶ ಕೊಟ್ಟರೆ ಶಿವಮೊಗ್ಗ ಲೋಕಸಭೆಯಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಗೀತಾ ಶಿವರಾಜ್ ಕುಮಾರ್ ಅವರು ಹೇಳಿದ್ದಾರೆ. ಒಂದು ಸ್ಟಂಟ್ ಮಾಡಿ ಪಾಪ ಇಬ್ರು ತಪ್ಪಾಡ್ತಾ ಇದ್ದಾರೆ. ಏನು ಪ್ರಯೋಜನ ಆಗುದಿಲ್ಲ. ನಾನು ಜನತಾದಳದ ಕಾರ್ಯಕರ್ತರಿಗೆ ಬಿಜೆಪಿ ಕಾರ್ಯಕರ್ತರಿಗೆ ಮತ್ತೆ ಮನವಿ ಮಾಡ್ಕೊಳ್ತೇನೆ, ಟೈಮ್ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಈಗಾರು ತಾವು ಎಲ್ಲ ಜ್ಞಾನವಂತರಾಗಿ ಬುದ್ಧಿವಂತರಾಗಿ ಪ್ರಜ್ಞಾವಂತರಾಗಿ ಅವ್ರು ಬಿಟ್ಬಿಟ್ಟು ನಮ್ಮ ಈ ಕೈ ಒಂದೊಂದು ಬೆರಳು ಕೂಡ ಸೇರಿ ಕೈ ಯಾವ ರೀತಿ ಮುಷ್ಟಿ ಆಯ್ತು ಇದನ್ನ ನೋಡ್ಬಿಟ್ಟು ಈಗಾಗಲೇ ತೆನೆ ಎತ್ತ ಮಹಿಳೆಯನ್ನು ಕೂಡ ತೆನೆನ ಬಿಸಾಕ್ಬಿಟ್ಟು ಹೊಟ್ಟೋದು. ಕಮಲ ಕೂಡ ಮುದುರೋಗಿದೆ. ನೀವು ಯಾಮಾರಕ್ಕೆ ಹೋಗ್ಬೇಡಿ. ನೀವು ಬಂದು ನಮ್ ಜೊತೆ ಸೇರಿ. ಎಲ್ಲಿದ್ದಾರೆ ಜೆಡಿಎಸ್ ಪರವಾಗಿ ಕುಮಾರಸ್ವಾಮಿ ಏನಾದ್ರು ಮಾತಾಡ್ತಾ ಇದಾರಾ? ಕುಮಾರಸ್ವಾಮಿ ಅವರು ಮಾತಾಡ್ತಾ ಇರೋದು ಬಿಜೆಪಿ ಪರವಾಗಿ. ಬಿಜೆಪಿಯ ಸ್ಪೋಕ್ಸ್ಮನ್ ಆಗಿ ಕುಮಾರಸ್ವಾಮಿನ ಬೇರೆ ಬಿಜೆಪಿ ಅವರು ನೇಮಕ ಮಾಡ್ಕೊಂಡಿದ್ದಾರೆ. ಶಿವಮೊಗ್ಗ ಸ್ಪರ್ಧೆ ಬಗ್ಗೆ ನಾನು ಇವಾಗಲೇ ಇನ್ನೂ ಹೇಳೋಕ್ಕಾಗಲ್ಲ. ಅದು ಪಕ್ಷದ ವರಿಷ್ಠರು ತಗೊಬೇಕಾದ ಡಿಸಿಷನ್. ಅದು ಅವಕಾಶ ಕೊಟ್ಟರೆ ನಾನು ಆಲ್ರೆಡಿ ನನಗೆ ಸೋಷಿಯಲ್ ವರ್ಕಲ್ಲಿ ನನಗೆ ತುಂಬ ಇಂಟ್ರೆಸ್ಟ್ ಇದೆ. ನಮ್ಮ ಅಮ್ಮ ಮಾಡಿದ್ದ ಶಕ್ತಿಧಾಮನ ನಾನು ಅವ್ರು ಹೋದಾಗಿಂದ ನಾವೇ ನೋಡ್ಕೊಂಡು ಬಂದಿದ್ದೀವಿ. ಸೊ ಇದನ್ನು ಒಂಥರ ಸೋಷಿಯಲ್ ವರ್ಕ್ ಅಂತಲೇ ನಾನು ಅಂದ್ಕೊಳ್ತೀನಿ.